ಬಾಸ್ಗೆ ಏನಾದರೂ ಚಾನ್ಸ್ ಬಂದರೆ ಚಂದನ ಗೊತ್ತಿಲ್ಲ. ಇದೂ ಗೊತ್ತಿರಲಿಲ್ಲ ಸೀರಿಯಲ್ಲು. ಸೊ ಯು ನೆವರ್ ನೋ. ಅಂದರೆ ಇದೂ ಅವಕಾಶ ಅಂದರೆ ಇದೂ ನಾನು ಮಾಡಬೇಕು ಅಂತ ಇಲ್ಲ, ಅವಕಾಶ ಹುಡ್ಕೊಂಡು ಹೋಗಿದ್ದು ಇಲ್ಲ, ನಾನು ಇಲ್ಲಿ ಬಂದು ಕೆಲಸ ಮಾಡಬೇಕು ಆ ಥರದ್ದೇನೂ ಇರಲಿಲ್ವಲ್ಲ. ಅಂದರೆ ಆ ಥರ ಒಂದು ಸಂದರ್ಭನೇ ಬಂದಿರಲಿಲ್ಲ ನನ್ನ ಲೈಫಲ್ಲಿ. ಈಗ ನಾವು ರಾಜಾರಾಣಿ ಶೋ ಮಾಡಿದ್ವಿ, ಅದಕ್ಕಿಂತ ಮುಂಚೆ ಏನಾದರೂ ಟಾಕ್ ಶೋ ಏನೋ ಕೊಟ್ಟಿದ್ವಿ, ಅದ್ರಲ್ಲಿ ನಾವು ಮದುವೆ ಆಗಿದ್ವಿ ಅಂತ ಗೊತ್ತಿತ್ತು. ಸೊ ಕಪಲ್ ಶೋ ಮಾಡಿದ್ವಿ. ಅದಾದಮೇಲೆ ಅದ್ರಲ್ಲಿ ನಾವು ಡ್ಯಾನ್ಸ್ ಮಾಡ್ತಿದ್ದೆ ಅಂತ ಡ್ಯಾನ್ಸಿಂಗ್ ಚಾಂಪಿಯನ್ ಮಾಡಿದೆ. ಸೊ ಇದನ್ನು ತುಂಬ ಜನ ಹೇಳ್ತಾರೆ. ಈಗ ಆಚೆ ಕಡೆ ನಾನು ಜನಗಳನ್ನ ಮೀಟ್ ಮಾಡಿದಾಗ ತುಂಬ ಜನ ನನಗೆ ಅದು ಹೇಳ್ತಾರೆ, ಸರ್ ನಾವು ನಿಮ್ಮದು ಇಂಟರ್ವ್ಯೂ ನೋಡಿದ್ದೀವಿ, ನಿಮ್ಮ ಮದುವೆ ಆಗಿದ್ದು, ಅದಾದಮೇಲೆ ನೀವು ಯಾವುದೋ ಒಂದು ಟಾಕ್ ಶೋಗೇನೋ ಬಂದಿದ್ದೀರಿ, ಅದಾದಮೇಲೆ ರಾಜಾರಾಣಿ ಮಾಡಿದ್ರಿ, ಅದಾದಮೇಲೆ ಡ್ಯಾನ್ಸ್ ಮಾಡಿದ್ವಿ, ಏನೆಲ್ಲ ಈ ಕಡೆ ಬರ್ತಿದ್ದೀರಾ, ಮುಂದೆ ಏನು ಮಾಡ್ತೀರಾ ನೆಕ್ಸ್ಟ್ ಆ ಥರ ಎಲ್ಲ ಕೇಳಿದ್ದಾರೆ. ಸೊ ಐ ಫೀಲ್ ಇಟ್ಸ್ ನಾಟ್ ಲೈಕ್ ನಾನು ಸಡನ್ನಾಗಿ ಸೀರಿಯಲ್ಗೆ ಬಂದೆ ಅಂತ. ದಿಸ್ ಎ ಜರ್ನಿ. ಅಂದರೆ ಒಂದು ಸ್ಟೋರಿ ಇದೆ ಅಲ್ವಾ, ಒಂದು ಕನೆಕ್ಷನ್ ಇದೆ, ಒಂದಾದಮೇಲೆ ಒಂದು. ಸೊ ಈಗ ಸೀರಿಯಲ್ ಮಾಡ್ತೀನಿ, ಸೊ ಮುಂದಕ್ಕೆ ನೋಡೋಣ ಏನು ಅಂತ. ಚಂದನ್ ಅವರು ಏನು ಹೇಳ್ತಾರೆ ಅಂತ, ಬಿಕಾಸ್ ಈಗೆಲ್ಲ ಹೇಗಿದೆ ಅಂತಂದರೆ ಬೆಳಗ್ಗೆ ಲವ್ ಮಾಡ್ತಾರೆ, ಈವ್ನಿಂಗ್ ಅಷ್ಟರಲ್ಲಿ ಬ್ರೇಕಪ್ ಮಾಡ್ಕೊಂಡು. ಲವ್ ಒಂದೇ ಅಲ್ಲ, ನಾಟ್ ಓನ್ಲಿ ಲವ್. ನೀವು ಯಾವುದೇ ರಿಲೇಷನ್ಶಿಪ್ ತೊಗೊಳ್ಳಿ, ಇಲ್ಲಿ ಯಾವುದೇ ಕೆಲಸನೂ ತೊಗೊಳ್ಳಿ, ಮುಂಚೆ ಡೈವರ್ಷನ್ ಜಾಸ್ತಿ ನಿಮಗೆ ಆಪ್ಷನ್ಸ್ ಇರಲಿಲ್ಲ. ಈಗ ತುಂಬ ಆಪ್ಷನ್ಸ್ ಇದೆ. ಈಗ ನೀವು ಮೊಬೈಲ್ ತೆಗೆದ್ರೆ ಒಂದು ಅರ್ಧ ಗಂಟೆ ನಿಮಗೆ ಒಂದು 10 ಕ್ಯಾಟಗರಿ ಆಫ್ ಬೇರೆ ಬೇರೆ ವರ್ಲ್ಡ್ ನೋಡ್ತೀರಾ. ಈ ಕಡೆ ಹಿಂಗೆ ಯಾವುದೋ ವೀಡಿಯೋಸ್, ಕುಕ್ಕಿಂಗ್ ವೀಡಿಯೋಸ್ ನೋಡ್ತೀರಾ, ಈ ಕಡೆ ಯಾವುದೋ ರೀಲ್ಸ್ ನೋಡ್ತೀರಾ, ಈ ಕಡೆ ಯಾವುದೋ ಇನ್ಫಾರ್ಮೇಷನ್ ನೋಡ್ತೀರಾ, ಈ ಕಡೆ ಯಾವುದೋ ಟ್ರೇಡಿಂಗ್ ನೋಡ್ತೀರಾ, ಏನೋ ನೋಡ್ತೀರಾ. ಎಲ್ಲನೂ ಮಿಕ್ಸ್ ಆಗಿ ನಿಮಗೆ ಕನ್ಫ್ಯೂಸ್ ಆಗ್ತಾಯಿರ್ತೀವಿ, ಇದನ್ನು ಮಾಡಲ್ಲ ಅದನ್ನು ಮಾಡಲ್ಲ ಅಂತ. ಸೊ ರಿಲೇಷನ್ಶಿಪ್ಪಲ್ಲೂ ಅದೇ ಇರ್ಬೋದು. ಅಂದರೆ ನಿಮ್ಗೆ ತುಂಬ ಆ್ಯಕ್ಸಸ್ ಇದೆಯಲ್ಲ. ಈಗ ಮುಂಚೆ ಆದರೆ ಯಾವಾಗೋ ಒಂದು ಸತಿ ಸ್ಕೂಲ್ಗೆ ಹೋಗ್ತೀರಿ, ಸ್ಕೂಲಲ್ಲಿ ಮಾತ್ರ ಜನ ಸಿಗೋರು, ಆಚೆ ಸಿಗ್ತಿರಲಿಲ್ಲ. ಈಗ ಸ್ಕೂಲ್ ಆಯಿತು, ಆಚೆ ಆಯಿತು, ವೀಕೆಂಡ್ ಆಯಿತು, ಪಾರ್ಟಿ ಎಲ್ಲನೂ ಸಿಗ್ತಾಯಿದೆ. ಸೊ ಆಪ್ಷನ್ಸ್ ಜಾಸ್ತಿ ಇದ್ದಾಗ ನಿಮ್ಮ ಅಂದರೆ ಇಟ್ ಡಿಪೆಂಡ್ಸ್ ಆನ್ ಯುವರ್ ಇದು, ನೀವೇ ಸ್ಟ್ರಾಂಗ್ ಇದ್ದೀರಾ, ಇಲ್ಲ ಎಷ್ಟು ಕಮಿಟ್ಮೆಂಟ್ ನಿಮ್ಮದಿಲ್ಲ ಅದ್ರ ಮೇಲೆ ಆಗುತ್ತೆ. ಆ ಥರದ್ದು ಏನೂ ಇಲ್ಲಪ್ಪ. ನಾನು ಇಷ್ಟಪಟ್ಟಿದ್ದೀನಿ, ಅವಳು ಇಷ್ಟಪಟ್ಟಿದ್ರು, ಇಬ್ಬರು ಮದುವೆ ಆಗಿದ್ದೀವಿ ಅಷ್ಟೇ. ಇಷ್ಟಪಟ್ಟಿರೋದೇ ಮದುವೆ ಆಗೋಕ್ಕಲ್ವ, ಸೊ ಮದುವೆ ಆಗಿದ್ದೀವಿ. ಸೊ ವರ್ಕ್ ಆಗಿದೆ, ಚೆನ್ನಾಗಿದ್ದೀವಿ ಅಷ್ಟೇ. ಬಿಗ್ ಬಾಸ್ ನೋಡ್ತಿದ್ದೀನಿ, ಅಂದರೆ ಚೂರು ಅಂದರೆ ಚೂರು ನೋಡ್ತೀನಿ. ಯಾರಿಷ್ಟ ಆದರೂ ವರ್ತೂರ್ ಸಂತೋಷ್ ಅವ್ರದ್ದು ಪಂಚ್ ಕೆಲವೊಂದೆಲ್ಲ ಅವ್ರದ್ದು ಟೈಮಿಂಗ್ಸ್ ಚೆನ್ನಾಗಿದೆ. ಅಂದರೆ ಅವರು ಆ ಸೆಕೆಂಡ್ ಹಾಫ್ ಬಂದಾದಮೇಲೆ ಕೆಲವುದೆಲ್ಲ ಚೆನ್ನಾಗಿ ಮಾತಾಡ್ತಾರೆ ಅಂತ. ನಂಗೆ ಕಡಿಮೆ ನೋಡೋದು, ಬಟ್ ಅದು ಇಷ್ಟ ಆಗುತ್ತೆ. ಮತ್ತು ಚೆನ್ನಾಗಿದೆ, ಮಜಾ ಇದೆ. ಅದೇ ಕಾರ್ತಿಕ್ ಮೀಟ್ ಮಾಡಿದ್ದೀನಿ, ಕಾರ್ತಿಕ್ ಅಂತರಪಟ್ಟ ಮಾಡಿದ್ದಾರೆ. ಅದು ಬಿಟ್ಟರೆ ವಿನಯ್ ಅವರು ಗೊತ್ತಂದರೆ 1-2-3 ಸತಿ ಮೀಟ್ ಮಾಡಿದ್ದೀನಿ. ಅವ್ರದ್ದೊಂದು ರೆಸ್ಟೋರೆಂಟ್ ಇತ್ತು MG ರೋಡಲ್ಲೇನೋ, ಆಗ ತುಂಬ ವರ್ಷದ ಮುಂಚೆ ನಾನು ಆಗ ಇದು ಮಾಡಿದ್ದೀನಿ. ಅದು ಬಿಟ್ಟರೆ ಕೇಳಿದ್ದೀನಿ ಅವ್ರ ಬಗ್ಗೆ. ಆಮೇಲೆ ಬೇರೆ ಯಾರಿದ್ದಾರೆ, ನಮ್ರತ ಅವ್ರನ್ನ ಮೀಟ್ ಮಾಡಿದ್ದೀನಿ. ಬೇರೆ ಅದು ಸ್ವಲ್ಪ ಜನ ನೋಡಿದ್ದೀನಿ ಅಷ್ಟೇ. ನನ್ನ ಪ್ರಕಾರ ಮೋಸ್ಟ್ಲಿ ಕಾರ್ತಿಕ್ ವಿನ್ ಆಗ್ತಾನೆ ಅಂತ ಅನಿಸುತ್ತೆ. ಅವರು ಈಗ ಬಿಗ್ ಬಾಸ್ ಮನೇಲಿ ಎಲ್ಲರನ್ನೂ ತುಂಬ ಪ್ರೀತಿಯಿಂದ ಮಾತಾಡಿಸ್ತಾರೆ, ಎಲ್ಲರೂ ಜೊತೆ ಚೆನ್ನಾಗಿದ್ದಾರೆ ಕಾರ್ತಿಕ್ ಅವರು. ಸೊ ಇಲ್ಲೂ ನಿಮ್ಮ ಸೆಟ್ಟಲ್ಲೂ ಅದೇ ರೀತಿ ಇರ್ತಾ ಇದ್ರೆ? ಇಲ್ಲ, ನಾನು ಅವ್ರ ಜೊತೆ ನಂದು ಯಾವುದೂ ಕಾಂಬಿನೇಷನ್ ಆಗಿಲ್ಲ. ಸ್ಟಾರ್ಟಿಂಗ್ ಮಾತು ಮಾಡಿದ್ದು ಆರಾಧನ್ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದರು. ಸೊ ನಾನು ಮೀಟ್ ಮಾಡಿಲ್ಲ. ಅದೇ ನನ್ನ ವೈಫಿಗೆ ಪರಿಚಯ, ಅವ್ರಿಗೆ ಪರಿಚಯ. ಅದು ಬಿಟ್ಟರೆ ಅಲ್ಲಿರೋರು ಯಾರು ನನಗೆ ಅಷ್ಟು ಕ್ಲೋಸ್ ಇಲ್ಲ ಯಾರು. ಬಟ್ ನೋಡಿದ್ದೀನಿ. ಬಟ್ ನಾನು ನೋಡಿರೋ ಒಂದು ಕೆಲವೊಂದು ಎಪಿಸೋಡ್ಸಲ್ಲಿ ನೋಡಿದಾಗ ಕಾರ್ತಿಕ್ ವಿನ್ ಆಗ್ಬೋದು ಅನಿಸುತ್ತೆ. ಯಾಕಂದರೆ ಎಲ್ಲ ಅಂದರೆ ಏನಂತಾರೆ, ಎಲ್ಲ ಕ್ಯಾಟಗರಿ ಆಫ್ ಜನಕ್ಕೆ ಚೂರು ರೀಚ್ ಆಗಿದ್ದಾರೆ. ಆ ಕ್ಯಾಟಗರಿ ಆ ಜನಕ್ಕೆ ಎಲ್ಲ ಕಂಟೆಂಟು ಕೊಟ್ಟಿದ್ದಾರೆ ಅನಿಸುತ್ತೆ, ಅಂದರೆ ಸಿಕ್ಕಿದೆ ಅನಿಸುತ್ತೆ.